ಸಚಿವ ಪ್ರಿಯಾಂಕ್ ಖರ್ಗೆ ನಿರಂತರವಾಗಿ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾನೆ ಬಂದಿದ್ದಾರೆ. ಮೊನ್ನೆ ತಾನೇ ಅವರು ಬರೆದಂತಹ ಪತ್ರ ರಾಜ್ಯದಲ್ಲಿ ಬಹುದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು, ರಾಜಕೀಯ ಚರ್ಚೆಯನ್ನು ಕೂಡ ಹುಟ್ಟಾಕಿತ್ತು. ಇದಾದ ಬಳಿಕ ಇದೇ ವಿಚಾರಕ್ಕೆ ಅವರಿಗೆ ನಿರಂತರವಾಗಿ ಸಾಕಷ್ಟು ಬೆದರಿಕೆ ಕರೆಗಳು ಬಂದಿದೆ ಅನ್ನುವಂಥ ಆರೋಪವನ್ನು ಕೂಡ ಪ್ರಿಯಾಂಕ್ ಮಾಡಿದ್ರು. ಅದರ ಜೊತೆಗೆ ಇವತ್ತು ಒಂದು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿದ್ರು. ಯಾವ ರೀತಿ ನನ್ನ ವಿರುದ್ಧ ಅಶ್ಲೀಲ ಪದಗಳನ್ನು ಬಳಸಲಾಗ್ತಾ ಇದೆ, ನನ್ನ ಕುಟುಂಬದ ತೇಜೋವಧೆಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಕರೆಯನ್ನು ವಿಡಿಯೋ ಮಾಡಿ ಅದನ್ನು ಕೂಡ ರಿಲೀಸ್ ಮಾಡಿದ್ರು. ಇದೆಲ್ಲವನ್ನೂ ಕೂಡ ಮಾಡಿದ್ದು RSS ಬೆಂಬಲಿಗರು ಅನ್ನುವಂಥದ್ದು ಖರ್ಗೆ ಅವರ ವಾದವಾಗಿತ್ತು. ಇದಕ್ಕೆ ಪ್ರಿಯಾಂಕ್ ಖರ್ಗೆಯ ಮಾತಿಗೆ ತಿರುಗೇಟು ಕೊಟ್ಟಿರುವಂಥ BJP ನಾಯಕರು ಖರ್ಗೆಯೇ ಅಥವಾ ಖರ್ಗೆ ಬೆಂಬಲಿಗರೇ ನನ್ನನ್ನು ಸುಟ್ಟು ಹಾಕ್ತೀನಿ ಅಂತ ಹೇಳಿದ್ರು ಅಂತ ಛಲವಾದಿ ನಾರಾಯಣ ಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಾಗಾದರೆ ಇವರಿಬ್ಬರ ನಡುವಿನ ಮಾತಿನ ಚಕಮಕಿ ಯಾವ ಹಂತಕ್ಕೆ ಹೋಗ್ತಾ ಇದೆ ನೋಡೋಣ. ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ. ಇದು ಇಂಥದ್ದು ಇನ್ನೂ ಒಂದು 25-30 ಇದೆ. ನನ್ನ ಬೆದರಿಕೆ ಬಂದ್ರು ಕೂಡ ನಾವೇನು ಎದರಂಗಿಲ್ಲ ಅಂತ ನಿನ್ನ ಜೀವಂತ ಸುಟ್ಟು ಬಿಡ್ತೇವೆ ಅಂತ ಹಾಕಿದ್ದಾರೆ. ದುಷ್ಟಶಕ್ತಿಗಳು ಯಾವಾಗಲೂ ಇಚ್ಛೆ ಕೆಲಸ ಮಾಡೋದು, ಅವ್ರ ಬೆದರಿಕೆಗಳಿಗೆಲ್ಲ ಇದರಲ್ಲ. ಇವರು ಗೊಳಕು ಅಸಹ್ಯ ಸಭ್ಯ ಮನುಷ್ಯರು ಆಡೋದು ಬಿಡಿ, ಈ ಭಾಷೆ ಕೇಳೋಕು ಹೇಸಿಗೆ ಆಗುತ್ತೆ. ಸರ್ಕಾರಿ ಸ್ಥಳಗಳಲ್ಲಿ RSS ಚಟುವಟಿಕೆ ನಿರ್ಬಂಧಿಸಲು CMಗೆ ಪತ್ರ ಬರೆದಾಗಿನಿಂದ ನನಗೆ ಬೆದರಿಕೆ ಬರ್ತಿವೆ, ಕರೆ ಮಾಡಿ ಕೆಟ್ಟ ಕೆಟ್ಟ ಶಬ್ದಗಳಲ್ಲಿ ಬೈಯುತ್ತಿದ್ದಾರೆ ಅಂತ ಆರೋಪಿಸಿದ್ದ ಪ್ರಿಯಾಂಕ್ ಖರ್ಗೆ ಇವತ್ತು ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ದಾರೆ. ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ. ಕೆಟ್ಟ ಕೊಳಕು ಭಾಷೆಯಲ್ಲಿ ಪ್ರಿಯಾಂಕ್ಗೆ ನಿಂದನೆ. RSS ಕಲ್ಮಶದ ಸಣ್ಣ ಉದಾಹರಣೆ ಅಂತ ಪ್ರಿಯಾಂಕ್ ಆರೋಪ. RSS ಚಟುವಟಿಕೆಗಳ ಬಗ್ಗೆ ಸಚಿವ ಪ್ರಿಯಾಂಕ್ ಪತ್ರ ಬರೆದಿದ್ದು BJP ನಾಯಕರು ಮುಗಿಬಿದ್ದಿದ್ರು. ನೆಹರು ಇಂದಿರಾ ಕೈಯಲ್ಲಿ ಆಗದೆ ನಿಮ್ಮಿಂದ ಸಾಧ್ಯವೇ ಅಂತ ಕಿಡಿಕಾರಿದ್ರು. ಆದ್ರೆ BJP ಆಕ್ರೋಶದ ಮಧ್ಯೆ ನನಗೆ ವೈಯಕ್ತಿಕವಾಗಿ ಕರೆಗಳು ಬರ್ತಿವೆ, ನಿಂದಿಸುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಇವತ್ತು ಕಿಡಿಗೇಡಿಯೊಬ್ಬ ನಿಂದಿಸುತ್ತಿರುವ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಹಿಂದಿಯಲ್ಲಿ ಮಾತನಾಡಿರುವ ಆ ವ್ಯಕ್ತಿ ಕೆಟ್ಟ ಕೊಳಕು ಭಾಷೆಯಲ್ಲಿ ಬೈದಿದ್ದಾನೆ. प्रियंका तू है ना, तू अभी पैदा हुआ है 30-35 40 साल तेरा उम्र हुआ है, तेरे बाप को बोलने को नहीं आता, राहुल गांधी को वो प्रियंका गांधी बोलता है. यही सीख है क्या? ये सब जो गाली, एक मिनट सुनो, ये सब जो गाली बक रहे हो ना, यही आपका सीख है? RSS का सीख यही है क्या? यही सिखाते आपको RSS शाखा में? ಈ ವಿಡಿಯೋವನ್ನ ಪೋಸ್ಟ್ ಮಾಡಿರುವ ಪ್ರಿಯಾಂಕ್ ವಿಜಯೇಂದ್ರ, ಅಶೋಕ್, CT ರವಿ, ಸುನಿಲ್ ಕುಮಾರ್, ಪ್ರತಾಪ್ ಸಿಂಹ, ಛಲವಾದಿ ನಾರಾಯಣ ಸ್ವಾಮಿಗೆ ಟ್ಯಾಗ್ ಮಾಡಿದ್ದಾರೆ. ಅಲ್ಲದೆ RSS ಯುವ ಜನತೆ ಮನಸ್ಸಲ್ಲಿ ಕಲ್ಮಶ ತುಂಬುತ್ತೆ ಎಂದಿದ್ದೆ, ಅದು ಹೇಗಿರುತ್ತೆ ಎಂಬುದಕ್ಕೆ ಸಣ್ಣ ಉದಾಹರಣೆ ಅಂತ ಹೇಳಿದ್ದಾರೆ. ಅಲ್ಲದೆ ಬೆದರಿಕೆ ಹಾಕಿರುವ 20 ವಿಡಿಯೋಗಳು ಇವೆ ಅಂತ ಹೇಳಿದ್ರು. BJP ಅವರೆಲ್ಲರೂ ಏನು ಹೇಳಿದ್ರು, ಇದು RSS ಸಂಸ್ಕೃತಿ ಅಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ. ಇದು ಇಂಥದ್ದು ಇನ್ನೂ ಒಂದು 25-30 ಇದೆ ನನ್ನ ಹತ್ರ. RSS ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ. ಈಗ ನಾನು IT-BT ಸಚಿವನಲ್ಲ, ತಂತ್ರಜ್ಞಾನ ನನಗೂ ಯೂಸ್ ಮಾಡೋಕ್ಕೆ ಬರುತ್ತೆ. ಆದರೆ ನಾನು ಹೇಳ್ದಂಗೆ ಆ ವ್ಯಕ್ತಿಗೆ ನಾವು ಜೈಲಿಗೆ ಕಳಿಸ್ರೆ ಏನು ಪ್ರಯೋಜನ? ಆ ವ್ಯಕ್ತಿ, ಆ ಆಲೋಚನೆ ಯಾರು ಅವನಿಗೆ ಆ ಕೋಮದ ವಿಷ ಬೀಜವನ್ನು ಬಿತ್ತಿದಾರಲ್ಲ ಅವನ ಮನಸ್ಸಿನಲ್ಲಿ, ಅವನ ಬುದ್ಧಿನಲ್ಲಿ, ಅವ್ರಿಗೆ ಒಳಗಾಕ್ಬೇಕಂತ ನಾನು. ಬೆದರಿಕೆ ಬಂದ ಕಾರಣ ಸದ್ಯ ಪ್ರಿಯಾಂಕ್ ಸರ್ಕಾರಿ ಖಾಸಗಿ ನಿವಾಸಕ್ಕೆ ಒಟ್ಟು 20 ಪೊಲೀಸರಿಂದ ಭದ್ರತೆ ನೀಡಲಾಗಿದೆ. ಸದಾಶಿವನಗರದಲ್ಲಿರುವ ಖಾಸಗಿ ನಿವಾಸದಲ್ಲಿ ಓರ್ವ ಇನ್ಸ್ಪೆಕ್ಟರ್, 4 ಸಬ್ ಇನ್ಸ್ಪೆಕ್ಟರ್, 1 KSRP ತುಕಡಿ ಸೇರಿ ಒಟ್ಟು 20 ಪೊಲೀಸರನ್ನ ನಿಯೋಜಿಸಲಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಅಂಬೇಡ್ಕರ್ ಫೋಟೋ ಹಿಡಿದು ಪ್ರಿಯಾಂಕ್ ನಿವಾಸಕ್ಕೆ ಬಂದು RSS ವಿರುದ್ಧ ಘೋಷಣೆ ಕೂಗಿದ್ರು. ಗೃಹ ಸಚಿವ G. ಪರಮೇಶ್ವರ್ ಮಾತನಾಡಿ, ಯಾರು ಬೆದರಿಕೆ ಹಾಕಿದ್ದಾರೆ, ಎಲ್ಲಿಂದ ಬೆದರಿಕೆ ಬಂದಿದೆ, ಎಲ್ಲವನ್ನ ತನಿಖೆ ಮಾಡುತ್ತೇವೆ ಎಂದ್ರು. ಅತ ಸಂತೋಷ್ ಲಾಡ್, ನಾವು ಬೆದರಿಕೆಗಳಿಗೆ ಹೆದರೋದಿಲ್ಲ ಅಂದ್ರು. ಅಲ್ಲ, ಅದನ್ನ ನಾವು ಸೀರಿಯಸ್ ಆಗಿ ಗಮನಿಸ್ತೇವೆ. ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನು ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಸೊ ಇದ್ರಾಗೇನು ಪ್ರಿಯಾಂಕ್ ಖರ್ಗೆ ಅವ್ರು ಒಬ್ಬರೇ ಇಲ್ಲ, ಇಡೀ ನಾವು ಇದ್ದೀವಿ, ಇಡೀ ಒರಿಜಿನಲ್ ಹಿಂದೂಗಳು ಅವ್ರ ಜೊತೆ ಇದ್ದಾರೆ, ಡೂಪ್ಲಿಕೇಟ್ ಹಿಂದೂಗಳಿಲ್ಲ.
ಒರಿಜಿನಲ್ ಹಿಂದೂಗಳು ಇಡೀ ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆಗಿದ್ದಾರೆ, ಕಾಂಗ್ರೆಸ್ ಪಾರ್ಟಿನೂ ಅವ್ರ ಜೊತೆಗಿದೆ. ಇಂಥವ್ಯಾವುದೇ ಬೆದರಿಕೆ ಬಂದರೂ ಕೂಡ ನಾವೇನು ಎದರಂಗಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಿಎಂ ಸಿದ್ದರಾಮಯ್ಯ ಮಾತಾಡಿ ಪ್ರಿಯಾಂಕ್ ಪತ್ರದಲ್ಲಿ ತಪ್ಪೇನಿದೆ ಹೇಳಿ ಅಂತ ಆರ್ಎಸ್ಎಸ್ ಚಟುವಟಿಕೆ ನಿಷೇಧ ಬಹುತೇಕ ಖಚಿತ ಅಂತ ಪರೋಕ್ಷವಾಗಿ ಸುಳಿವು ನೀಡಿದರು. RSS ಶಿಬಿರಗಳನ್ನ ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? More strong, more enemies, less strong, less enemies, no strong, no enemies. ಪ್ರಿಯಾಂಕ್ಗೆ ಬೆದರಿಕೆ ಹಾಕಿರುವ ವಿಚಾರವಾಗಿ ಮಾತಾಡಿದ BK ಹರಿಪ್ರಸಾದ್ ಶಾಂತಿ ಕದಡೋದಕ್ಕೆ ಆರ್ಎಸ್ಎಸ್ ಬಿಜೆಪಿ ಯತ್ನಿಸ್ತಿವೆ ಅಂದ್ರು. ಕೇವಲ ಪ್ರಿಯಾಂಕಾ ಖರ್ಗೆ ಅವರ ವಿಚಾರ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಶಾಂತಿ ಮತ್ತು ನೆಮ್ಮದಿ, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ಕಳವಳವನ್ನು ಮೂಡಿಸಿರ್ತಕ್ಕಂಥ ವಿಚಾರ. ಮನುಸ್ಮೃತಿಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಹಾಗಾಗಿ ಅವರು ಡಿಸ್ಕ್ರಿಮಿನೇಟರಿ ಪೊಲಿಟಿಕ್ಸ್ ಮಾಡ್ತಾರೆ ವಿನಃ ಅವರು ಶ್ರೇಣಿಕತ ಸಮಾಜದ ಒಂದು ಪದ್ಧತಿಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಅಲ್ಲಿಗಳಲ್ಲಿ RSS ಬೇಕಿದ್ರೆ. ಆದ್ರೆ ಸಚಿವರ ಆರೋಪಕ್ಕೆ ಬಿಜೆಪಿ ನಾಯಕರು ಹರಿಹಾಯ್ದಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಅಪಪ್ರಚಾರ ಬಿಡಿ, ಆರ್ಎಸ್ಎಸ್ ಮುಟ್ಟೋಕು ನಿಮಗೆ ಯೋಗ್ಯತೆ ಇಲ್ಲ ಅಂತ ಜರಿದಿದ್ದಾರೆ. RSS ಅನ್ನ ಬ್ಯಾನ್ ಮಾಡುವಂಥದ್ದಾಗಲಿ ಇದು ಯಾರ ಕಡೆಯಿಂದನೂ ಕೂಡ ಸಾಧ್ಯ ಇಲ್ಲ, ಅಸಾಧ್ಯವಾಗಿರ್ತಕ್ಕಂಥದ್ದು. ಇನ್ನು ಇವಾಗ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿಜಿ ಅಂತಕ್ಕಂಥ ಒಂದು ದಿಟ್ಟ ನಾಯಕತ್ವ ದೇಶದಲ್ಲಿದೆ. ದೇಶದ ಅನೇಕ ರಾಜ್ಯಗಳಲ್ಲಿತ್ತು ಭಾರತೀಯ ಜನತಾ ಪಾರ್ಟಿ ತನ್ನ ಸರ್ಕಾರ ಇದೆ. ಇಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ಛಲವಾದಿ ನಾರಾಯಣ ಸ್ವಾಮಿ ಈ ST ಸೇರ್ಪಡೆಗೆ ವಿರೋಧ ಮಾಡಿದ್ರೆ ನಿನ್ನ ಜೀವಂತ ಸುಟ್ಟು ಬಿಡ್ತೇವೆ ಅಂತ ಹಾಕಿದ್ದಾರೆ. ಬೊಗಳೋ ನಾಯಿ ಕಚ್ಚೋದಿಲ್ಲ ಅಂತ, ಇದನ್ನ ನಾಯಿ ಅಂದ್ಬಿಟ್ಟ ಅಂತ ಯಾರು ಅನ್ಕೋಬಾರ್ದು. ಯಾಕೆಂದ್ರೆ ನಾನು ಗಾದೆ ಮಾತು ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತ ನಾನು ಹೇಳಲ್ಲ, ಇದನ್ನ ನಾನು ಕಂಡುಕೊಳ್ಳಕ್ಕೆ ಹೋಗಲ್ಲ. ಮಾಡೋನ್ ಸುಟ್ಟಾಕೋನಿದೆ, ಸುಟ್ಟಾಕ್ತಾನೆ ಅವನು, ಸುಟ್ಟಾಕ್ಲಿ ಬಿಡು. ಅವ್ರಿಗೆಲ್ಲ ಬಹಳ ದೊಡ್ಡವರು ಅವ್ರಿಗೆ ಯಾರು ಥ್ರೆಟ್ ಮಾಡ್ತಾರೆ? ಅವರಿಂದ ರಾಜ್ಯಕ್ಕೆ ರಕ್ಷಣೆ ಬೇಕಾಗಿದೆ, ಅವರಿಂದ ರಾಜ್ಯಕ್ಕೆ ರಕ್ಷಣೆ ಬೇಕಾಗಿದೆ. ಒಂದು ಕಡೆ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ನಾಯಕರು ಹಲ್ಲು ಕಡಿಯುತ್ತಿದ್ರೆ, ದಮ್ಮಿದ್ರೆ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಿಸಿ ತೋರಿಸಿ ಅಂತ ಬಿಜೆಪಿ ನಾಯಕರು ಸವಾಲು ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.